ಇನ್ನು ಯುವ ಬ್ರಿಗೇಡ್ನ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಿರುವಂಥ ಗೌರಿ ಲಂಕೇಶ್ ಹತ್ಯೆ ಮತ್ತು ಹಿಂದೂ ವಿರೋಧಿ ಷಡ್ಯಂತ್ರ ಗ್ರಂಥ ಇವತ್ತು ರಿಲೀಸ್ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಮೋಹನ್ ಗೌಡ ಮಾತನಾಡಿದರು. ಸನಾತನ ಧರ್ಮವು ಶತಮಾನಗಳಿಂದ ವಿವಿಧ ರೀತಿಯ ಆಕ್ರಮಣಗಳನ್ನು ಎದುರಿಸುತ್ತಲೇ ಬರ್ತಾ ಇದೆ. ಮುಸ್ಲಿಂ ಆಕ್ರಮಣಕೋರರಿಂದ ಪ್ರತ್ಯೇಕ ದಾಳಿಗಳು ನಡೆದರೆ ಆಂಗ್ಲರ ಕಾಲದಲ್ಲಿ ವೈಚಾರಿಕ ಆಕ್ರಮಣಗಳು ಕೂಡ ನಡೆದವು. ಆದರೆ ಸ್ವಾತಂತ್ರ್ಯದ ನಂತರ ನಮ್ಮದೇ ದೇಶದಲ್ಲಿ ಕೆಲವು ಅರ್ಬನ್ ನಕ್ಸಲರು ಧರ್ಮ, ಇತಿಹಾಸ ಮತ್ತು ನಮ್ಮ ಶ್ರದ್ಧಾಸ್ಥಾನಗಳ ಮೇಲೆ ನಿರಂತರವಾಗಿ ವೈಚಾರಿಕ ಆಕ್ರಮಣ ನಡೆಸ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ದಿ ಧರ್ಮ ಡಿಸ್ಪ್ಯಾಚ್ ಸಂಸ್ಥಾಪಕರಾಗಿರುವಂಥ ಸಂದೀಪ್ ಬಾಲಕೃಷ್ಣ, ಅದೇ ರೀತಿಯಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಪಿ ಕೃಷ್ಣ ಭಟ್ ಅವರು ಸೇರಿದಂತೆ ಸಾಕಷ್ಟು ಮಂದಿ ಭಾಗಿಯಾಗಿದ್ದರು. ಸ್ವಯಂಭೂ ಹಿಂದೂ ರಾಷ್ಟ್ರವಾಗಿರತಕ್ಕಂಥ ಭಾರತವನ್ನ ಕಳೆದ ಅನೇಕ ಶತಮಾನಗಳಿಂದ ನಷ್ಟ ಮಾಡುವಂತ, ಭ್ರಷ್ಟ ಮಾಡುವಂತ ಅನೇಕ ಆಘಾತಗಳು ಶತಮಾನಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಹಿಂದೆ ಆಕ್ರಮಣಗಳು ಭಾರತದ ಮೇಲೆ ಸ್ಥೂಲದಲ್ಲಿ ಆಕ್ರಮಣಗಳು ಆಗ್ತಾ ಇತ್ತು. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜನಿ, ಅನೇಕ ವಿದೇಶಿ ಆಕ್ರಮಣಕಾರರು ನಮ್ಮ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿದ್ರು. ತದನಂತರ ಆಂಗ್ಲರು ನಮ್ಮ ವೈಚಾರಿಕ, ನಮ್ಮ ನಂಬಿಕೆ, ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಆಂಗ್ಲ ಶಿಕ್ಷಣ ಪದ್ಧತಿಯ ಮೂಲಕ ಆಕ್ರಮಣವನ್ನು ಮಾಡಿದರು. ತದನಂತರ ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಸಾಮ್ಯವಾದಿಗಳು, ಅರ್ಬನ್ ನಕ್ಸಲ್ ವಿಚಾರ ಸರಣಿಯ ಲೇಖಕರು ನಮ್ಮ ವಿಚಾರಗಳ ಮೇಲೆ, ನಮ್ಮ ಇತಿಹಾಸದ ಮೇಲೆ, ನಮ್ಮ ಶ್ರದ್ಧಾಸ್ಥಾನಗಳ ಮೇಲೆ ವೈಚಾರಿಕ ಆಕ್ರಮಣವನ್ನು ಮಾಡಿದರು. ಇವತ್ತಿಗೂ ಸಹ